ಬರಹ ಬರೆಯೋ ಈ ರೈಟರ್ ಸೋತೋನ್ ಸತ್ತ ಪ್ರೀತಿ ಪ್ರೇಮದಲ್ಲಿ What is this, Kanta? What is this? I don't like it. I don't like it. ಏನಿದು ನಾವು ದೇಶ ಕಾಪಾಡೋರು ಅಂತಾರೆ, ನಮ್ಮ ನೆಲದಲ್ಲೇ ಪಾಕ್ ಧ್ವಜನ ಹಾರಿಸ್ತಾರಲ್ಲ ಈ ಶ್ರೀರಾಮ ಸೇನೆಯವರ. ನಮ್ಮ ಶ್ರೀರಾಮಚಂದ್ರನ ಹೆಸರನ್ನ ತಮ್ಮ ಸಂಘಟನೆಗೆ ಇಟ್ಕೊಂಡು ದೇಶಕ್ಕೆ ಬೆಂಕಿ ಇಡೋ ಕೆಲಸ ಯಾಕೆ ಬೇಕಿತ್ತು ಹೇಳಿ ಇವ್ರಿಗೆ? ಮನೆಗೆ ಸಹಕಾರಿ ಆಗ್ಲಿಲ್ಲ, ಊರಿಗೆ ಉಪಕಾರಿ ಆಗ್ಲಿಲ್ಲ, ಯಾಕೆ ಬೇಕು ಇಂಥವ್ರೆಲ್ಲ? ಯಾಕೆ ಬೇಕು ಮ್ಯಾನ್ ಇಂಥವ್ರೆಲ್ಲ ನಾನ್ ಸೆನ್ಸ್ ಕೆಲಸ ಮಾಡೋದಕ್ಕ? ನಾವು ದೇಶ ಉದ್ಧಾರ ಮಾಡ್ತೀವಿ, ಧರ್ಮನ ರಕ್ಷಣೆ ಮಾಡ್ತೀವಿ ಅಂತಾರೆ, ಸಂಘಟನೆ ಹೆಸರಲ್ಲಿ ಇಂಥ ಮನೆ ಹಾಳು ಕೆಲಸ ಮಾಡ್ತಾರಲ್ಲ ಕಾಂತ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಓಕೆ, ಸದ್ಯಕ್ಕೆ ಮ್ಯಾಟ್ರ್ ಬಿಟ್ಟಾಕೊಡಿ ಯಾರು ಬಿಟ್ಟಾಗ. ನೋಡಿಲಿ, ಇಲ್ಲೊಬ್ಬ ಎಜುಕೇಟೆಡ್ ಅನ್ನಿಸ್ಕೊಂಡಿರೋ ವೇಸ್ಟ್ ಫೆಲೋ ಬಂಗಾರದಂತ ಹುಡುಗಿನ ಮದುವೆ ಆಗಿ ಕೆಜಿ ಗಟ್ಲೆ ಬಂಗಾರ, BMW ಕಾರು, ಕೋಟಿ ಕೋಟಿ ದುಡ್ಡನ್ನ ತಗೊಂಡ್ರು. ಮತ್ತೆ ದುಡ್ಡು ಬೇಕು, ಕಾಸು ಬೇಕು, ಬಂಗಾರ ಬೇಕು ಅಂತ ಪಾಪ ಈ ಬಂಗಾರದಂತ ಹುಡುಗಿಗೆ ಹಿಂಸೆ ನೀಡ್ತಾನಲ್ಲ ನಾನ್ ಸೆನ್ಸ್ ಫೆಲೋ. ನಾವ್ ಇವನನ್ನ ಕರ್ಕೊಂಡೋಗಿ ಯಾವ ಹಾಳು ಬಾವಿಗೆ ತಳ್ಬೇಕು ಹೇಳು ನೋಡೋಣ. ನೀನೇನೇ ಹೇಳೋಡಿ ಯಾರ್. ಈ ಡೌರಿ ಡೌರಿ ಅಂತ ಗೌರಮ್ಮನಂತ ಇರೋ ಹೆಣ್ಮಕ್ಳಿಗೆ ಹಿಂಸೆ ಕೊಡೋರ್ಗೆ ಮಾತ್ರ ಸುಮ್ನೆ ಬಿಡ್ಬಾರ್ದು ಬಿಡಿ ಯಾರು, ಸುಮ್ನೆ ಬಿಡ್ಬಾರ್ದು. ಹಿಸ್ಟ್ರಿಲಿ ಹಮ್ಮುರಬಿ ಅಂತ ಒಬ್ಬ ಕಿಂಗ್ ಇದ್ದ, ಅವನ್ ಕೊಡೋ ಶಿಕ್ಷೆನ ಕೊಟ್ಬಿಡ್ಬೇಕು ಇವ್ರಿಗೆ. ಏನಂತಾನೇನೋ ನಾನು ಹೇಳಿದ್ ಕರೆಕ್ಟ್ ಅಲ್ವಾ? ಓಕೆ, ಇವಾಗ ಈ ಹಾರ್ಶ್ ಮ್ಯಾಟರ್ ಬಿಟ್ಟಾಕೊಡಿ ಯಾರು ಬಿಟ್ಟಾಕ. ಬಾ ನಿನಗೆ ಹಾಟ್ ಮ್ಯಾಟರ್ಸ್ ಹೇಳ್ತೀನಿ, ಕೇಳಿಸ್ಕೊ ಇಲ್ಲಿ. ಮುಂಬೈನಲ್ಲಿ ಪತ್ರಕರ್ತೆ ಮಣಿಯೊಬ್ಳು ಹೃತಿಕ್ ರೋಷನ್ ಅಗ್ನಿಪಥ್ನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಮುತ್ತು ಕೊಟ್ಟಿದ್ದೀರಿ ಅಂತ ಪಕ್ಕ ಲೆಕ್ಕ ಇಟ್ಕೊಂಡು ಹೇಳಿ, ನಾನೊಂದು ಪೇಪರ್ಗೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಬರ್ದು ಲೆಕ್ಕ ಚುಕ್ತಾ ಮಾಡ್ಬೇಕು ಅಂತ ಹೇಳದ್ಲಂತೆ. ಅದಕ್ಕೆ ಹೃತಿಕ್ ಐತಲ ಕಡಿ ಅಂದವನೆ, ನೋಡಿ ಯಾರ್, ನಾನು ಈ ಪಿಕ್ಚರ್ನಲ್ಲಿ ಯಾವ ಕಿಸ್ಸು ಕೊಟ್ಟಿಲ್ಲ. ನೀವು ಓಕೆ ಅಂದ್ರೆ ನಿಮ್ಮ ಸ್ಟೋರಿಗೆ ಬೇಕಾದ್ರೆ ನಿಮ್ಗೊಂದು ಫ್ರೀ ಆಗಿ ಕಿಸ್ ಕೊಡ್ತೀನಿ, ಅದೇ ಮತ್ನಲ್ಲಿ ಹೋಗಿ ಬಿಂದಾಸ್ ಆಗಿ ಸ್ಟೋರಿ ಮಾಡ್ಕೊಳ್ರಿ ಅಂದ್ರಂತೆ. ವಾಡೆ ಜೋಕ್ ಅಂತ ನಮ್ಮ ಹೃತಿಕ್ದು. ಓಕೆ, ಓಕೆ ಫೈನ್. ನೋಡಿಲಿ, ಅಲ್ಲಿ ಹೃತಿಕ್ ರೋಷನ್ ಕಿಸ್ ಕೊಡೋ ಕಥೆ ಹಂಗಾದ್ರೆ ಇದೇನಿದು? ನಮ್ಮ ನಟಿಮಣಿ ಪ್ರಿಯಾಮಣಿ ನೋಡಿ ಸ್ವಾಮಿ, ಇವಾಗ ನನಗೆ ಕೈನಲ್ಲಿ ಪಿಕ್ಚರ್ ಇಲ್ಲ, ಸೊ ನಾನು ಟಾಪ್ಲೆಸ್ ಆಗಿ ಎಕ್ಸ್ಪರ್ಟ್ ಆಗಿ ನಟಿಸ್ತೀನಿ ಅನ್ಲಂತೆ. ಹಿಂಗ ಅಂದಿದೆ ತಡ ಇರೋ ಬರೋ ಪ್ರೊಡ್ಯೂಸರ್ಗಳೆಲ್ಲ ಛೇ ಏನ್ ಮಾಡೋದು, ಕೊಕ್ಕೋ ಪಿಕ್ಚರ್ ನಲ್ಲಿ ಆಕ್ಟ್ ಮಾಡಿದ ನಮ್ಮ ಪ್ರಿಯಾಮಣಿಯನ್ನ ಕರ್ಕೊಂಡೋಗಿ ಕಬಡ್ಡಿ ಅನ್ನೋ ಸಿನಿಮಾ ಮಾಡೋಣ ಅಂದ್ರೆ ಆಗ್ಲೇ ಆ ಟೈಟಲ್ ಪಿಕ್ಚರ್ ಬಂದೋಗ್ಬಿಟ್ಟಿದ್ಯಲ್ಲ ಅಂತ ಹಣೆ ಚಚ್ಕೊಂಡ್ರಂತೆ. ಪಾಪ ಅಲ್ವಾ ನಮ್ಮ ಪ್ರೊಡ್ಯೂಸರ್ಗಳು, ಪಾಪ ಕಂತ ಪಾಪ. ಈ ಪ್ರಿಯಾಮಣಿ ಎಕ್ಸ್ಪೋಸ್ ನ ಸೈಡ್ ಗಿಡಕಂತ ಸೈಡ್ ಗಿಡ ಇದೇನಿದು, ನಾವು ಕಸ ಡಿಸ್ಪೋಸ್ ಮಾಡ್ತೀವಿ ಕಣಯ್ಯ ಅಂತ ಕೋಟಿ ಕೋಟಿ ದುಡ್ಡನ್ನ ಗುಳುಮ್ ಮಾಡಿ ಕಸ ಕ್ಲೀನ್ ಮಾಡೋದ್ ಬಿಟ್ಟು ಹಣನ ಕ್ಲೀನ್ ಕೃಷ್ಣಪ್ಪ ಮಾಡ್ಬಿಟ್ರಲ್ಲ ಕಾಂತ ಈ BBMP ಅವರು. ವಾಟಡ ಇವರಿಗೆ ನಾನ್ ಸೆನ್ಸ್ಗಳ. ಎಲ್ಲಿಗೆ ಬಂತು ಕಾಂತ ನಮ್ಮ ಈ ಕಂಟ್ರಿ ಪೊಸಿಷನ್? ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಓಕೆ ಫೈನ್, ಇವಾಗ ಈ ಹಾಟ್ ಸೈಡ್ ವಿಂಗ್ ಮ್ಯಾಟರ್ಸ್ ನೆಲ್ಲ ಬಿಟ್ಟಾಕೊಡಿ ಯಾರು ಬಿಟ್ಟಾಕ. ಈಗ ಮೈನ್ ಸ್ಟ್ರೀಮ್ ನಲ್ಲಿರೋ ನಮ್ಮ ಖಾದಿಗಳ ಮ್ಯಾಟರ್ಸ್ ಹೇಳ್ತೀನಿ, ಕೇಳಿಸ್ಕೊಂಡಿನ. ವಾಟ್ CMJ, ನಿಮ್ಮ ಕಮಲ ವಿಲ ಅಂತಿದ್ಯಲ್ಲ, ವಾಟ್ ಡು ಯು ಸೇ ಮ್ಯಾನ್ ಅಂತ ನಮ್ಮ CM ಸ್ಮೈಲ್ ಗೌಡ್ರನ್ನ ಕೇಳಿದ್ರೆ, ನೋ ಮ್ಯಾನ್ ಡೋಂಟ್ ವರಿ, ಜಸ್ಟ್ ವೈಟ್ ಅಂಡ್ ಸೇ. ಒಂದು ಸಾರಿ ನಾನು ಸ್ಮೈಲ್ ಮಾಡ್ಬಿಟ್ರೆ ಎಲ್ಲ ಸರ್ವಾಗ್ಬಿಡುತ್ತೆ ಅಂತಾರಲ್ಲ ನಮ್ಮ CM ಸಾಹೇಬ್ರು. ಏನಿರ್ಬಹುದು ಇದರ ಒಳಾರ್ಥ? ಜಸ್ಟ್ ಥಿಂಕ್ ಮಾಡೋ ನೀನು ಏನಿರ್ಬೋದು ಅಂತ. ಎನಿವೆ, ದೇಶ ಉದ್ಧಾರ ಮಾಡೋರು ಈ ಬೆಂಗಳೂರಿನಲ್ಲಿ ಕಿತ್ತಾಡ್ತಾ ಇದ್ರೆ, ಆ ಕಡೆ ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮಲ್ಲಿನವರೇ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ, ದೇಶಕ್ಕೆ ಬೆಂಕಿ ಇಡೋ ಕೆಲಸ ಮಾಡ್ತಾರೆ. ನಾನ್ ಸೆನ್ಸ್ಗಳ. ಏನಂತೀಯ ನೀನು? ನಾನು ಹೇಳಿದ್ ಕರೆಕ್ಟ್ ಅಲ್ವಾ ಅಂತ. ಎನಿವೆ, ಇವತ್ತಿಗೆ ಇಷ್ಟು ಸಾಕು. ನನ್ನ ರೆಡ್ ಹೈ ಅಂಡ್ ಝೈಲೋ ಕಾರ್ನ ಈಚೆ ತೆಗಿತೀನಿ. ಸಿಂಧಗಿಗೆ ಹೋಗಿ ಪಾಕ್ ಧ್ವಜ ಹಾರಿಸಿದವ್ರನ್ನ ಪತ್ತೆ ಹಚ್ಚಿ ಸರಿಯಾಗಿ ಲಟ್ಟೆ ಪೆಟ್ಕೊಟ್ ಬರೋಣ. ನಡಿಕಾಂತ, ಪಕ್ಕೆ ಮುಳೆ ಎಲ್ಲ ಮುರಿದೋಗಂಗೆ. ಏನಂತೀಯ ನೀನು? ಓಕೆ, ನಡಿಕಾಂತ ನಡಿ.